ಹೋಗ್ಲಾ ಬ್ಯಾಡ್ ನಡೆ ನೀವು ವಿಜುವಲ್ ಐತೆ ರೊಕ್ಕ ಎಷ್ಟಿದ್ರು 5,000 ಬ್ಯಾಗ್ ಒಳಗೆ ಇಟ್ಟಿದ್ರು 10 ಆಗಿ ಇದು ಮಾಡಿದ್ರೆ ಚಿಕ್ಕ ಮತ್ತೆ ಇಲ್ಲ 10 ಹಾಂ ಹಾಂ ನಿಮಗೆ ಹೆಂಗೆ ಗೊತ್ತಾಯ್ತು ನಾನು ಬಸ್ ನೀವು ಚೆಕ್ ಮಾಡ್ಕೊಂಡ್ರಿ ಹಾಂ ರೀ ಅಲ್ಲಿ ಹೋದ ನಂತರ ಇದು ಓಪನ್ ಇರೋ ಕೈಯೋ ಪರಿಸ್ಥಿತಿ ಒಳಗೆ ಐತಿ ಎಲ್ಲೋ ಐತೆ ಅಂತ ಚೆಕ್ ಮಾಡಿ ಒಂದು ಸರ್ತಿ ಬಸ್ನೊಳಗೆ ಇಳಿದೀನಿ ರೀ ಅಲ್ಲಿ ಯಾರು ಗೊತ್ತಿಲ್ಲ ಅಂದರು ಆಮೇಲೆ ಕಂಡಕ್ಟರ್ ಸರ್ಗೆ ಇನ್ಫಾರ್ಮ್ ಮಾಡಿದ್ನಿ ಅವರು ಬಸ್ ಸಿಕ್ಕಿಲ್ಲ ತಾಳಿ ಹೋಗ್ತಿದ್ದು ತಾಳಿ ಸಿಕ್ಕಿದ್ದು ಆಮೇಲೆ ಡರ್ ಒಂದು ಸಿಕ್ಕಿತ್ತು ತಾಳಿನ ಈಗ ಅದೇ ಡೆಬಿಟ್ ತೋರಿಸಲ್ಲ ಅದು ನಿಮ್ದಾರಿ ಅದು ತಾಳಿನ ಆಚೆ ಹೋಗ್ತಿದ್ವಿ ತಾಳಿ ಒಂದೇ ಸಿಕ್ಕಿತ್ತು ಈಗ ಒಂದು ಅರ್ಧ ಗಂಟೆ ಆದ್ಮೇಲೆ ತಾಳಿ ಇಟ್ಟಿರೋ ಡಬ್ಬಿ ಒಂದೇ ಸಿಕ್ಕಿತ್ತು ಇನ್ನು ನನ್ನ ಪರ್ಸನಲ್ ಜಾಸ್ತಿ ಸಿಕ್ಕಿಲ್ಲ ಎನ್ಕ್ವೈರಿ ನಡೆಸಿದ್ದಾರೆ ನಾನು ಬಸ್ ಹತ್ತಿದ ನಂತರ ಸೀಟ್ ಮೇಲೆ ಕುತ್ಕೊಳಕ್ಕೆ ಹೋದಾಗ ಬ್ಯಾಗ್ ನೋಡಿದ್ರಿ ಬ್ಯಾಗ್ ಜೀಪ್ ಓಪನ್ ಇದ್ರಿ ಅವಾಗ ಚೆಕ್ ಮಾಡಿದ್ವಿ ನನ್ನ ಪರ್ಸ್ ಹಾಂ ಹೊರಗಡೆ ಹೋಗಿದ್ದಾರೆ ತಪಾಸಣೆ ಮಾಡುವಾಗ ಆಚೆ ನಾವು ಈ ಕಡೆ ಇದ್ದು ಆ ಸೈಡ್ ಹೋಗ್ತಿದ್ದಾರೆ ಇನ್ನೂ ಏನು ಅಕ್ಷತಾ ಮಂಗೆ ಆಟ ಮಾಡಕ್ಕೆ ಕುಂತು ಬಿಟ್ಟರು ನನಗೆ ಬಿಟ್ಟು ಮಾಡಿ ಬಂದೆ ಸದ್ಯ ನಾಯಿ ಬಿಟ್ಟು 3 ದಿವಸ ನಾಯಿ ಬಿಟ್ಟು ಮಾಡಿ ಬಂದೆ ಬನ್ನಿ ಇನ್ನ ಮಟ್ಟ ಅಂದ್ರೆ ನಿನ್ನೆ ಊಟಲ್ಲ ಅಂದೆ ದವಾಖಾನೆ ಕರ್ಕೊಂಡು ಎಲ್ಲ ಕೆಲಸ ಮಾಡ್ತಾನಲ್ಲಿ ಏನಾಯ್ತಮ್ಮ ಇದು
कैसे इसकी गाड़ी से कैसा पेटी से कैसा गाड़ी से और दूसरा मिलेगा डब्बा में ढूंढ लिया ಇಷ್ಟು ವಯಸ್ಸನ್ನ ಒಬ್ರು ಏನು ಡೈಲಿ 10 ಮಿಲಿಯನ್ ಮಾಡ್ಕೊಂಡ್ ಬರ್ತಾನ ಅಲ್ಲಿ ಏನು ಕಳ್ದತ್ತಂತಮ್ಮ ಏನು ಕಳಿತಂತ ಬಂಗಾರ ಬಂಗಾರ ಬ್ಯಾಗ್ ಎಲ್ಲ ಕಡೆ ಸಿಗ್ತಲ್ಲ ಹಾಂ ಕದಾಕಿನ ಯಾರು ಚಪ್ಪಲ್ ಹೋದ ಬರಕ್ ನೈ ಅದ ಕುಂತ ನೈ ಎಲ್ಲ ಚಕ್ಕ ನಾವು ಹೈದರಾಬಾದಿಂದ ಇಲ್ಲಿ ಬೆಳಗಾವ್ಗೆ ಬಂದ್ವಿ ರೀ ಬೆಳಗಾವ್ದಿಂದ ನಾನು ನೆಕ್ಸ್ಟ್ ಪಾರಿಶ್ವಾಡ್ ಹೊಂಟಿದ್ನಿ ಬಿಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ದಿಂದ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಗೊಂಡಿದ್ರು ಅದ್ರೊಳಗೆ ನಂದು ಕ್ಯಾಶು ಆಮೇಲೆ ತಾಳಿ ಇತ್ತು 3 ತೊಲೆ ಮೇಲೆ ಗಂಟನಿತ್ತು ಆಮೇಲೆ ಪೊಲೀಸರವರಿಗೆ ಆಮೇಲೆ ಕಂಡಕ್ಟರ್ ಸರ್ನ ಕರ್ಕೊಂಡು ನಾವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಪೊಲೀಸರು ಸರ್ಚ್ ಮಾಡುವಾಗ ಯಾರೋ ಕಿಟಕಿಯಿಂದ ಗಂಟನಷ್ಟ ಒಗ್ದಿದ್ದಾರೆ ರೀ ಇವಾಗ ನಮಗೆ ಸಿಕ್ಕಿರೋದು ಗಂಟನಷ್ಟ ರೀ ಇನ್ನು ನನ್ನ ಪರ್ಸ್ ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗೆ ನನ್ನ ಕ್ಯಾಶ್ ಐತಿ ಕ್ಯಾಶು ಸಿಕ್ಕಿಲ್ಲ ಆಮೇಲೆ ಡಬ್ಬಿ ಅಟ್ಟು ಸಿಕ್ಕೈತ್ರಿ ಈಗ ಅದ ತಾಳಿ ಇಟ್ಟಿದ್ದು ಇನ್ನು ನಮ್ಗೆ ಪರ್ಸು ಸಿಕ್ಕಿಲ್ಲ ಕ್ಯಾಶು ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಕ್ಯಾಶು 5,000 ಮೇಲೆ ಐತ್ರಿ ಇಲ್ಲ ಸರ್ ಹತ್ತೋ ಗಡಿಬಿಡಿ ನಮಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ರಿ ಸರ್ ಅಂದ್ರೆ ನಾನು 2 ಮಕ್ಳು ಇದ್ವಲ್ಲ ತಗೊಂಡು ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವ್ರು ಎನ್ಕ್ವೈರಿ ಮಾಡ್ತಿದ್ದಾರೆ ಮುಂದಿನವ್ರು ಬಸ್ಸಲ್ಲಿ ಅವ್ರು ಬಂದು ಎನ್ಕ್ವೈರಿ ಮಾಡಿದ ನಂತರ ಬಸ್ಸಿನ ಗಾಲಿ ಪಕ್ಕ ಸಿಕ್ಕೈತ್ರಿ ನಮ್ಮ ಹೆಸರು ಅಕ್ಷತಾ ಬಸವರಾಜ್ ಕುಂಡೂರಿ